ಹಲೋ ಫ್ರೆಂಡ್ಸ್, ಇವತ್ತು ಸಂಡೇ ಆಗಿದ್ದರಿಂದ ಎಲ್ಲ ದೀಪಾವಳಿ ಹತ್ತಿರ ಬಂತು ಅಂಥೇಳಿ ಬಾಂಡೆ ತಿಕ್ಕೋಣ ಅಂದ್ಕೊಂಡಿದ್ವಿ, ಡಬ್ಬೆ ಎಲ್ಲ. ಸೊ ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಅದನ್ನೆಲ್ಲ ಖಾಲಿ ಮಾಡಿ ಆಮೇಲೆ ಮಜ್ಜಿಗೆ ಮಾಡಬೇಕಿತ್ತು ಮಧ್ಯಾಹ್ನಕ್ಕೆ. ಆಮೇಲೆ ಮರ್ತೋಗ್ತೀನಿ ಅಂಥೇಳಿ ಫಸ್ಟ್ ಮಜ್ಜಿಗೆ ಮಾಡಿದೆ. ಆಮೇಲೆ ಟಿಫಿನ್ ಆದಮೇಲೆ ಕುಡಿಯೋಕೆ ಒಂಚೂರು ರಾಗಿ ಗಂಜಿ ತಂಪು ಅಂಥೇಳಿ ರಾಗಿ ಗಂಜಿ ಮಾಡ್ತಿದ್ದೆ. ಅದು ರಾಗಿ ಗಂಜಿ ಒಂದು ಸೈಡ್ ಆಗ್ತಾ ಇರುತ್ತದೆ, ಏನೋ ಸ್ಲೋ ಆಗಿ ಇಟ್ಬಿಟ್ರೆ ಅದ್ರ ಪಾಡಿಗೆ ಅದು ಆಗ್ತಾ ಇರುತ್ತೆ ಅಂಥೇಳಿ ಅದನ್ನು ಒಂದು ಕಡೆ ರಾಗಿ ಗಂಜಿ ಮಾಡೋಕ್ಕಿಟ್ಟೆ. ಆಮೇಲೆ ಟಿಫನ್ಗೆ ಏನು ಮಾಡೋಣ ಅಂದ್ಕೊಂಡೆ. ಬೇರೆ ಎಲ್ಲ ಮಾಡ್ಕೋತಾ ಕೂತ್ರೆ ಲೇಟ್ ಆಗುತ್ತೆ, ಯಾಕಂದರೆ ಬಾಂಡೆ ಎಲ್ಲ ತಿಕ್ಕಬೇಕಿತ್ತು, ಇನ್ನೂ ಭಾಳ ಕೆಲಸ ಇತ್ತು. ನಾವು ಹೊರಗೆ ಬೇರೆ ಹೋಗಬೇಕಿತ್ತು. ಅದಕ್ಕೆ ಅವಲಕ್ಕಿ ಒಗ್ಗರಣೆ ಈಸಿ ಅಂಥೇಳಿ ಅವಲಕ್ಕಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಫಸ್ಟು ಎಲ್ಲ ಅವಲಕ್ಕಿ ಒಗ್ಗರಣೆಗೆ ಹೆಚ್ಚಿಟ್ಕೊಂಡು, ಏನಿಲ್ಲ ಬರೀ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಅಷ್ಟೇ ಹಾಕಿದೆ. ಹಸಿ ಕೊತ್ತಂಬರಿ ಏನೂ ಸಿಗಲಿಲ್ಲ ನನಗಿವತ್ತು, ಯಾಕಂದರೆ ಎಲ್ಲ ಕೊತ್ತಂಬರಿ ಸಂಡೇ ಅಲ್ಲ, ಇವತ್ತಿನೂ ತರ್ತಾರೆ. ಆಮೇಲೆ ಹಸಿ ಕೊಬ್ಬರಿ ಒಗ್ಗರಣೆಗೋಸ್ಕರ ಏನು ಒಡೆಯೋದು ಬಿಡೋದು ಅಂಥೇಳಿ ಕಾಯಿನ ಇನ್ನೊಂದು ದಿನ ದೋಸೆ ಇಡ್ಲಿ ಹಾಕಿದಾಗ ಹೊಡೆದ್ರೆ ಆಯ್ತು ಅಂಥೇಳಿ ಇರೋದ್ರಲ್ಲೇ ಮಾಡೋಣ ಅಂಥೇಳಿ ಬರೀ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಉಪ್ಪು ಅರಿಶಿನ ಆಮೇಲೆ ಅವಲಕ್ಕಿ ಅದನ್ನು ಹಾಕಿಬಿಟ್ಟು ಮಾಡೋಣ ಅಂದ್ಕೊಂಡೆ. ಆ ಕಡೆ ಒಗ್ಗರಣೆ ಬೇಯ್ತಾ ಇತ್ತು, ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ. ಇನ್ನೊಂದು ಕಡೆ ಅವಲಕ್ಕಿ ಎಲ್ಲ ಸ್ವಲ್ಪ ತೋಯಿಸಿಟ್ಟು ಈ ಕಡೆ ರಾಗಿ ಗಂಜಿ ಆಯಿತು. ಅದನ್ನೊಂದು ಬಟ್ಲಿಗೆ ಖಾಲಿ ಮಾಡಿ, ಯಾಕಂದರೆ ಪಾತ್ರೆ ಆಮೇಲೆ ಭಾಳ ಅಸಹ್ಯ ಕಾಣ್ತಾವೆ, ಅವೆಲ್ಲ ಖಾಲಿ ಮಾಡಿ ಒಂದೊಂದರಲ್ಲೇ ಹಾಕ್ಬಿಡ್ತೀನಿ ನಾನು. ಆಮೇಲೆ ಈ ಕಡೆ ಅವಲಕ್ಕಿ ಒಗ್ಗರಣೆಗೆ ನಾವು ಫಸ್ಟು ಅವಲಕ್ಕಿ ತೋಯಿಸಿ ಅದರಲ್ಲೇ ಡೈರೆಕ್ಟ್ ಉಪ್ಪು ನಿಂಬೆಹಣ್ಣು ಕೊತ್ತಂಬರಿ ಹಸಿ ಕೊಬ್ಬರಿ ಹಾಕಿ ಕಲಸಿ ಟೇಸ್ಟ್ ನೋಡಿ ಅದರಲ್ಲಿ ಕಲಿಸ್ತೀವಿ ನಾವು. ಒಂಥರ ಇದೇ ಥರ ಮಾಡೋದು. ಆಮೇಲೆ ಈ ಕಡೆ ಈರುಳ್ಳಿ ಬೇಯ್ತಾ ಇತ್ತು, ಅದಕ್ಕೆ ಅವಲಕ್ಕಿ ಹಾಕಿ ಕಲಸಿದ್ವಿ. ಇದು ಅವಲಕ್ಕಿ ಒಗ್ಗರಣೆ ಆಯಿತು, ಟಿಫಿನ್ ಆಯಿತು. ಆ ಕಡೆ ಬಾಂಡಿ ಎಲ್ಲ ತಿಕ್ಕಿದ್ದಾಗಿತ್ತು, ಅವನ್ನೆಲ್ಲ ಒರೆಸ್ಬೇಕಿತ್ತು. ಅದಕ್ಕಿಂತ ಮುಂಚೆ ಇದನ್ನು ಏನಂದರೆ ಬಾಂಡೆ ಡಬ್ಬ ಹಾಕೋದು ಕೂಡ ಒರೆಸ್ಬೇಕಿತ್ತು, ಯಾಕಂದರೆ ಅದೂ ಗಲೀಜಾಗಿರುತ್ತಲ್ಲ. ಅದೆಲ್ಲ ಒರೆಸಿ ಅದ್ರ ಮೇಲೆಲ್ಲ ನ್ಯೂಸ್ ಪೇಪರ್ ಹಾಕಿಬಿಟ್ಟು ಇವು ಬಾಂಡೆಗೆಲ್ಲ ಸಾಮಾನು ಅಂದರೆ ಬಾಕ್ಸಿಗೆಲ್ಲ ವಾಪಸ್ ಏನೇನು ಸಾಮಾನು ಎಲ್ಲ ತೆಗ್ದಿದ್ನಲ್ಲ ಅವನ್ನೆಲ್ಲ ವಾಪಸ್ ಹಾಕಿ ಅದಕ್ಕೆ ಬಾಕ್ಸಿಗೆಲ್ಲ ಜೋಡಿಸಿ ಅದನ್ನೆಲ್ಲ ಬಾಕ್ಸೆಲ್ಲ ಹೊಂದಿಸಿದೆ. ಹಿಂಗೆ ಕಾಣಿಸ್ತಾ ಇತ್ತು ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಆಮೇಲೆ ಬಟ್ಟೆ ಒಗಿಬೇಕಿತ್ತು, ಬಟ್ಟೆ ಒಗೆದೆ, ಯಾಕಂದರೆ ವಾಷಿಂಗ್ ಮಿಷಿನ್ ಬೇರೆ ಕೆಟ್ಟಿದೆ. ಆಮೇಲೆ ಕಸ ನೆಲ ಎಲ್ಲ ಮಾಡಬೇಕಿತ್ತು, ಅದೊಂಚೂರು ಕ್ಲೀನ್ ಮಾಡಿದೆ. ಎಲ್ಲ ಕ್ಲೀನ್ ಮಾಡಿದ್ದೆಲ್ಲ ಕಸ ಎಲ್ಲ ಭಾಳ ಬಿದ್ದಿತ್ತು. ಅಡುಗೆ ಮನೆ ಎಲ್ಲ ಕಸ ಬಳಿದು ಮತ್ತು ಸ್ನಾನ ಮಾಡಿ ದೇವ್ರ ಮುಂದೆ ಹೊಸ್ಲಿ ಹತ್ರ ರಂಗೋಲಿ ಹಾಕಿದೆ. ಎಲ್ಲ ಇಲ್ಲಿ ದೇವ್ರ ಮನೆಯಲ್ಲೂ ಸ್ವಲ್ಪ ರಂಗೋಲಿ ಹಾಕೋದಿತ್ತು, ಅದನ್ನೆಲ್ಲ ರಂಗೋಲಿ ಹಾಕಿ ಕೈ ಮುಗಿದು ಆಮೇಲೆ ನನಗೆ ಮತ್ತೆ ಹಸಿವಾಯಿತು. ಏನು ಮಾಡೋದು ಅಂದ್ಕೊಳ್ತಾ ಇದ್ದೆ, ಅಷ್ಟರಲ್ಲಿ ಪಾಪ್ಕಾರ್ನ್ ನೆನಪಾಯಿತು. ಅದು ರೆಡಿಮೇಡ್ ಪಾಪ್ಕಾರ್ನು, ಅಂದರೆ ಈ ಡೈರೆಕ್ಟ್ ಪಾಕೆಟ್ ಸಿಗ್ತಾವಲ್ಲ 10 ರೂಪೀಸ್ದು, ಅವು ತೊಗೊಂಬಂದು ಇಟ್ಕೊಂಡಿದ್ದೆ ಯಾವಾಗಾದರೂ ಬೇಕಾಗುತ್ತಂತ. ಅವನ್ನೇ ಹಾಕಿ ರೆಡಿ ಮಾಡಿಕೊಂಡೆ. ಅದನ್ನು ತಿಂದುಬಿಟ್ಟು ಆಮೇಲೆ ಮತ್ತೆ ರೆಡಿ ಆದೆ. ಹುಬ್ಳಿಗೆ ಹೋಗ್ಬೇಕಿತ್ತು ಇವತ್ತು. ಅಷ್ಟರಲ್ಲಿ ಫುಲ್ ಬ್ಲಾಕ್ ಆಗಿತ್ತು ರೋಡೆಲ್ಲ. ಜುಬ್ಲಿ ಸರ್ಕಲ್ಗೆ ಹೋದ್ವಿ. ಅಲ್ಲಿ RSS ಪಥಸಂಚಲನ ಇತ್ತು, ಅದನ್ನೆಲ್ಲ ನೋಡಿದ್ವಿ. ತುಂಬ ಚೆನ್ನಾಗಿ ಕಾಣ್ತಾಯಿದ್ರು ಎಲ್ಲರೂ ವೈಟ್ ಆ್ಯಂಡ್ ಇದರಲ್ಲಿ ಶರ್ಟಲ್ಲಿ ಒಂದೇ ಲೈನಲ್ಲಿ ಎಲ್ಲರೂ ಹೋಗ್ತಾಯಿದ್ರು. ಆಮೇಲೆ ಹುಬ್ಳಿಗೆ ಹೋದ್ವಿ. ಹುಬ್ಳಿಯಲ್ಲಿ ನಮ್ಮ ಮನೆಯವರಿಗೆ ಫಸ್ಟು ಶರ್ಟ್ಸ್ ನೋಡ್ತಿದ್ವಿ. ಫುಲ್ ರಶ್ ಇತ್ತು ಬೇರೆ ಹುಬ್ಳಿ, ಯಾಕಂದರೆ ಈಗ ದೀಪಾವಳಿ ಎಲ್ಲ ಫುಲ್ ಜನ ಇದ್ದರು. ಶರ್ಟ್ಸು 5 ಅಂದರೆ ದೀಪಾವಳಿಗೆ 3 ಡೇಸ್ಗಾದರೂ ಒಂದೊಂದು ಶರ್ಟ್ ಬೇಕಂತೇಳಿ ಒಂದು 3-4 ಶರ್ಟ್ ತೊಗೊಂಡ್ವಿ. ಆಮೇಲೆ ನನಗೆ ಸೀರೆ ತೊಗೋಬೇಕಂತ ಗಂಗಾವತಿ ಸಿಲ್ಕ್ ಇದೆ. ನೈಟ್ ಲೇಟ್ ಆಯಿತು ಬರೋದು.